ಲೋಕದಲ್ಲಿ ಎಣ್ಣೆ ಹೊಡಿಲಿಕ್ಕೆ ನಾನಾ ರೀತಿಯ ಕಾರ್ಯಗಳು ಮಾಡಲಿಕ್ಕಿದ್ರು, ಆದ್ರೆ ದೇವರ ಕೃಪೆ ನಮ್ಮಲ್ಲಿ ಇರುವುದರಿಂದ ನಾವು ಅಂತ ಕಾರ್ಯಗಳು ಮಾಡದಂತೆ ನಮ್ಮನ್ನು ತಡೆ ಮಾಡಿದೆ. അനേകരെ തകർത്ത കാറ്റാണ്. ಅನೇಕರನ್ನು ಅಲುಗಾಡಿಸಿದಂತ ನಾಶ ಮಾಡಿದಂತ ಗಾಳಿ. ഈ കാറ്റ് ഇന്നും നിന്റെ ജീവിതത്തിൽ അടിക്കുന്നു. ಈ ಗಾಳಿ ಇವತ್ತು ಕೂಡ ನಿನ್ನ ಜೀವಿತದಲ್ಲಿ ಬೀಸ್ತಾ ಇದೆ. നിന്റെ കുടുംബത്തിൽ അടിക്കുന്നു. ನಿನ್ನ ಕುಟುಂಬದಲ್ಲಿ ಬೀಸ್ತಾ ಇದೆ. നിന്റെ മനസ്സിൽ അടിക്കുന്നു. ನಿನ್ನ ಮನಸ್ಸಿನಲ್ಲಿ ಆ ಗಾಳಿ ಬೀಸ್ತಾ ಇದೆ. നിന്റെ ഊഴിയത്തിൽ അടിക്കുന്നു. ನಿನ್ನ ಸೇವೆಯಲ್ಲಿ ಗಾಳಿ ಬೀಸ್ತಾ ಇದೆ. എന്തുകൊണ്ട് നീ വീണു പോകുന്നില്ല? ಯಾಕೆ ನೀನು ಬಿದ್ದು ಹೋಗ್ತಾ ಇಲ್ಲ? എന്തുകൊണ്ട് നീ പട്ടു പോകുന്നില്ല? ಯಾಕೆ ನೀನು ಒಣಗಿ ಹೋಗ್ತಾ ಇಲ್ಲ? വീണ്ടും നീ പള്ളിയിൽ വരുന്നു. ನೀನು ತಿರುಗಿ ಸಭೆಗೆ ಬರ್ತಾ ಇದೆ. വീണ്ടും ഊഴിയം ചെയ്യുന്നു. ತಿರುಗಿ ನೀನು ಸೇವೆ ಮಾಡ್ತಾ ಇದೆ. വീണ്ടും ആണ്ടവർ ജപത്തിന്റെ ബദൽ തരാവിട്ടാലും ആണ്ടവരേ എന്ന് വിളിക്കുന്നു. ದೇವರು ಪ್ರಾರ್ಥನೆಗೆ ಸಲುತ್ರ ಕೊಡದೇ ಇದ್ದಾಗಿ ಕೂಡ ದೇವರೇ ಎಂಬುದಾಗಿ ನೀನು ಕೂಗಿಕೊಳ್ಳುತ್ತಾ ಇದೆ. അനേകരെ തകർത്ത കാറ്റ്, ಅನೇಕರನ್ನು ಬೀಳುವಂತೆ ಮಾಡಿದಂತ ಗಾಳಿ, അനേകരെ തകർത്ത കാറ്റ്, ಅನೇಕರು ನಾಶ ಮಾಡಿದಂತ ಗಾಳಿ നിന്നെ തകർക്കില്ല. ನಿನ್ನನ್ನು ನಾಶ ಮಾಡಲಿಕ್ಕೆ നിന്റെ ಸಾಧ್ಯವಿಲ್ಲ. ജീവിതം തകർക്കില്ല. ನಿನ್ನನ್ನು ನಾಶಪಡಿಸುವುದಿಲ್ಲ. കാരണം നീ ദൈവത്തിന്റെ പദ്ധതിയിലുള്ളവനാണ്. ಕಾರಣ ನಿನ್ನ ದೇವರ ಉದ್ದೇಶದಲ್ಲಿ ಚಿತ್ತದಲ್ಲಿ ಇರುವಂತ ವ್ಯಕ್ತಿಯಾಗಿದೆ. ദൈവം നിന്നെ ഒരു ഉപകരണമാക്കി മാറ്റിക്കൊണ്ട് ದೇವರು ನಿನ್ನನ್ನು ಉಪಕರಣವಾಗಿ ರೂಪಿಸ್ತಾ ಇದ್ದಾನೆ. ಎರಡನೇದಾಗಿ മേഘം. ಮೋಡವು. മേഘം ಈ ಮೋಡವು വേണ്ട വേണ്ട എന്ന് പറഞ്ഞാലും ഈ മേഘത്തിന്റെ കീഴിൽ ചിലപ്പോൾ ദൈവം നമ്മളെ ഇരുത്തും. ಬೇಡ ಬೇಡ ಎಂಬುದಾಗಿ ಹೇಳಿದ್ರು ಕೂಡ ಕೆಲವು ಸನ್ನಿವೇಶದಲ್ಲಿ ಮೋಡದ ಕೆಳಗಡೆ ದೇವರು ನಮ್ಮನ್ನು ನಿಲ್ಲಿಸ್ತಾನೆ. ആരുണ്ടെങ്കിലും എന്തെല്ലാം വസതി ഉണ്ടെങ്കിലും ഞാൻ ഒറ്റയ്ക്ക് എന്ന് പറയുന്ന ഒരു മേഘം. ಯಾರಿಗಿದ್ರು ಎಲ್ಲಾ ಸೌಕರ್ಯಗಳಿದ್ರು ಕೂಡ ನನಗೆ ಯಾರು ಇಲ್ಲ ಅನ್ನುವಂತ ಪರಿಸ್ಥಿತಿಯಲ್ಲಿ ಇರುವಂತ ಆ ಒಂದು ಸನ್ನಿವೇಶ. ദൈവത്താൽ ഇന്ന് பயன்படுகிற ஊழியக்காரட வாழ்க்கை எடுத்து பார்த்தால் இந்த வாழ்க்கை எப்படி ஆண்டவரால் பயன்படுகிற வாழ்க்கையாയി തീർന്നത് എന്ന് കേട്ടാൽ അവർ പറയും, എന്റെ നേற்று നാളുകളിലെ ഒരു മേഘത്തിലൂടെ ഞാൻ കടന്നുപോയി. ದೇವರಿಂದ ಉಪಯೋಗಿಸಲ್ಪಡುವಂತ ದೇವರ ಸೇವಕರ ಬಳಿಗೆ ನೀವು ಬಂದು ಕೇಳುವುದಾಗಿದ್ರೆ ಅವರು ಹೇಳುವಂತ ಒಂದು ಉತ್ತರವೇನೆಂದ್ರೆ, ಕಳೆದ ದಿನಗಳಲ್ಲಿ ಇಂತಹ ಅನುಭವದಲ್ಲಿ ದೇವರು ನನ್ನನ್ನು ಹಾದು ಬರುವಂತೆ ಮಾಡಿದನು. ഇന്ന് ഈ മേഘത്തിന്റെ കീഴിൽ നീ ഇരിക്കാം. ಇವತ್ತು ನೀನು ಈ ಮೋಡದ ಕೆಳಗಡೆ ನೀನು ಇರಬಹುದು. അല്ലെങ്കിൽ ദൈവം കൈ നാളുകൾ നിന്നെ പുറത്തു കൊണ്ടുവന്നിരിക്കാം. ಅಥವಾ ದೇವರು ಕಳೆದ ದಿನಗಳಿಂದ ಇಂಥ ಅವಸ್ಥೆಯಿಂದ ಈಗ ಹೊರಗಡೆ ತಂದಿರಬಹುದು. ദൈവം ഒരു ഭക്തനെ ഉപകരണമാക്കി മാറ്റുന്ന ഒന്നാമത്തെ ഘട്ടം കാറ്റ്, രണ്ടാമത്തത് മേഘം. ದೇವರು ಏನು ಇಲ್ಲದೆ ಇರುವಂತ ಒಬ್ಬ ವ್ಯಕ್ತಿಯನ್ನು ಆತನನ್ನು ಒಂದು ಉಪಕರಣವಾಗಿ ಮಾರ್ಪಡಿಸುವಂತ ರೂಪಿಸುವಂತ ಮೊದಲನೇದಾಗಿ ಗಾಳಿ, ಎರಡನೇದಾಗಿ ಮೋಡವಾಗಿದೆ. ദൈവം നമ്മളെ ചിലപ്പോൾ മറച്ചു വയ്ക്കും. ದೇವರು ಕೆಲವು ಸನ್ನಿವೇಶದಲ್ಲಿ ನಮ್ಮನ್ನು ರಹಸ್ಯವಾಗಿ ಗುಪ್ತವಾಗಿ ಮರೆ ಮಾಡಿ ಇಡುತ್ತಾನೆ. എല്ലാവർക്കും ഊഴിയം കിടക്കും. നിന്നെ ആരും ഊഴിയത്തിന് കൂപ്പിടാതെ. ಎಲ್ಲರಿಗೂ ಸೇವೆ ಸಿಕ್ಕುತ್ತದೆ, ನಿನ್ನನ್ನು ಯಾರು ಸೇವೆಗೆ ಕರೆಯುವುದಿಲ್ಲ. നിന്നെ ലോകം കാണാത്തതുപോലെ ഇരിക്കും. ನಿನ್ನನ್ನು ಲೋಕವು ನೋಡದ ರೀತಿಯಲ್ಲಿ ಕಂಡು ಬರುತ್ತದೆ. നിന്റെ അഭിഷേകം ലോകം കാണത്തില്ല. ನಿನ್ನ ಅಭಿಷೇಕವನ್ನು ಲೋಕ ನೋಡುವುದಿಲ್ಲ. എല്ലാവർക്കും കല്യാണം നടക്കുന്നു. ಎಲ್ಲರಿಗೂ ಮದುವೆ ನಡೀತಾ ಇದೆ. എല്ലാവർക്കും നടക്കുന്നു. ಎಲ್ಲರಿಗೂ ನಡೀತಾ ಇದೆ. എനിക്ക് വയസ്സ് കഴിഞ്ഞു പോകുന്നു. ನನಗೆ ವಯಸ್ಸು ದಾಟಿ ಆಗುತ್ತಾ ಇದೆ. നീ മേഘത്തിലാണ് ഇരിക്കുന്നത്. ನೀನು ಮೋಡದ ಕೆಳಗಡೆ. എല്ലാവർക്കും ജോലി കിട്ടുന്നു. ಎಲ್ಲರಿಗೂ ಕೆಲಸ ಸಿಕ್ಕುತ್ತಾ ಇದೆ. എനിക്ക് ജോലി കിട്ടുന്നില്ല. ನನಗೆ ಕೆಲಸ ಸಿಕ್ಕುತ್ತಾ ಇಲ್ಲ. നീ മേഘത്തിനകത്തായി. ನೀನು ಮೋಡದ ಕೆಳಗಡೆ ಇದೆ. എല്ലാവരും കുടുംബ സന്തോഷമായിരിക്കുന്നു. ಎಲ್ಲರ ಕುಟುಂಬ ಸಂತೋಷವಾಗಿದೆ. എനിക്ക് സന്തോഷം നഷ്ടപ്പെട്ടിരിക്കുന്നു. ನನಗೆ ಸಂತೋಷ ನಷ್ಟವಾಗಿದೆ. ദൈവം നിന്നെ മേഘത്തിലായിരുത്തിയിരിക്കുന്നു. ದೇವರು ನಿನ್ನನ್ನು ಮೋಡದ ಕೆಳಗಡೆ ತಂದು ನಿಲ್ಲಿಸಿದ್ದಾನೆ. മേഘത്തിന്റെ അകത്ത്, ಮೋಡದ ಒಳಗಡೆ മുറുമുറുപ്പോടെയല്ല ഇരിക്കേണ്ടത്. ಅದು ಗುನುಗುಟ್ಟುವಿಕೆಯಿಂದ ಆಗಿರುವಂತದಲ್ಲ. മേഘത്തിന്റെ അകത്ത് ദൈവമായി ചേർന്നിരിക്കുന്ന ഭക്തൻ ഭാഗ്യമുള്ളവൻ. ಆ ಮೋಡದ ಮಧ್ಯದಲ್ಲಿ ದೇವರ ಜೊತೆಯಲ್ಲಿ ನಿಕಟವಾದ ಸಂಬಂಧ ಇಟ್ಟಿರುವಂತವನು ಧನ್ಯನು. മേഘത്തിന്റെ അകത്ത് ഒരു ഭക്തൻ കയറുന്നത് വെറുമേ കയറും. ಮೋಡದ ಮಧ್ಯದಲ್ಲಿ ಒಬ್ಬ ಭಕ್ತನು ಬರಿದಾಗಿ ಅವನು ಹೇರಿ ಹೋಗುತ್ತಾನೆ. വെറും കൈയോടെ കയറും. ಅವನು ಬರಿಗೈಯಿಂದ ಏರಿ ಹೋಗುತ್ತಾನೆ. ஆனால் வெளியே വരുகிற വേളയിൽ, ಆದ್ರೆ ಆತನು ಹೊರಗಡೆ ಬರುವಾಗ അനേകരെ ബലപ്പെടുത്തേണ്ട റെവലേഷനോടെ അവൻ ಅನೇಕರನ್ನು ಬಲಪಡಿಸುವಂತ ಒಂದು ಪ್ರಕಟಣೆಗಳೊಟ್ಟಿಗೆ ಆತನು ಹೊರಟು ಬರುವಂತವನಾಗಿರುತ್ತಾನೆ. ബൈബിൾ കോളേജിൽ നിന്ന് കിട്ടുന്നതല്ല. ಇದು ಬೈಬಲ್ ಕಾಲೇಜಿನಲ್ಲಿ ದೊರಕುವಂತದಲ್ಲ. പുസ്തകം വായിച്ച് കിട്ടുന്നതല്ല. ಪುಸ್ತಕವನ್ನು ಓದುವುದರ ಮೂಲಕವಾಗಿ ದೊರಕುವಂತದಲ್ಲ. അവൻ ആരുമില്ലാത്ത തനിമയുടെ മേഘത്തിനകത്ത്, ಅವನು ಯಾರಿಲ್ಲದೆ ಇರುವಂತಹ ಏಕಾಂಗತೆಯಲ್ಲಿ, അന്ധവറുമയിലെ, ಅಂತ ಒಂದು ಕೈ ಬಿಡಲ್ಪಟ್ಟ ಪರಿಸ್ಥಿತಿಯಲ್ಲಿ, അന്ധവ്യാധിயின் മധ്യത്തില്, ಆ ರೋಗದ ಮಧ್ಯದಲ್ಲಿ, அந்த ஆசீர்வாதம் இழந்த சூழ்நிலை, ಆ ಆಶೀರ್ವಾದವನ್ನು ಕಳೆದುಕೊಂಡ ಸನ್ನಿವೇಶದಲ್ಲಿ, ಯಾರು ಪಾರ್ಕಾತದ ಮೇಘತ್ತು, ಯಾರು ನೋಡದೇ ಇದ್ದಂತ ಮೋಡದಲ್ಲಿ പരലോകം തുറന്ന് ಪರಲೋಕವು ತೆರೆಯಲ್ಪಟ್ಟು അവന് വെളിപ്പാടുകളെ കൊടുക്കുന്നു. ಅವನಿಗೆ ಪ್ರಕಟಣೆಗಳು ಅನುಗ್ರಹಿಸಲ್ಪಟ್ಟು ആ വെളിപ്പാടുകൾ അവന് ഭോജനമായി തീരുന്നു. ಆ ಪ್ರಕಟಣೆಗಳು ಅವನಿಗೆ ಆಹಾರವಾಗಿ ಮಾರ್ಪಟ್ಟಿತ್ತು. അവന് മറ്റുമല്ല, ಅವನಿಗೆ ಮಾತ್ರವಲ್ಲ, അനേക മക്കൾക്ക്, ಅನೇಕ ಜನರಿಗೆ, ആറുതൽ ഇളந்த അനേക മക്കൾക്ക്, ಆದರಣೆಯನ್ನು ಕಳೆದುಕೊಂಡಿರುವಂತಹ ಅನೇಕರಿಗೆ അത് ആറുതലിന് ഊഴിയമായി തീരും. ಅದು ಆದರಣೆಯ ಸೇವೆಯಾಗಿ ಮಾರ್ಪಟ್ಟಿತ್ತು.